ಓಕೆ. ನಾನು ಪ್ಲೇ ಮಾಡುವಾಗ B7 ಎಂಬ ಒಂದು ಕಾರ್ಡ್. ಓಕೆ, ಒಂದೇ ಸ್ಕೇಲಲ್ಲಿ ಆಡುವುದಕ್ಕೆ ಯಾವ ಸ್ಕೇಲ್ ಬೆಟರ್ ಆಗಿದೆ ಎಂದು ಆಲ್ರೆಡಿ ನಾವು ನೋಡಿರಬೇಕು. ಹಾಯ್ ಫ್ರೆಂಡ್ಸ್, ಪ್ರೈಸ್ ಲಾರ್ಡ್, ಗ್ರೀಟಿಂಗ್ಸ್ ಟು ಯು ಆಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಒಂದು ಹಾಡು ನೋಡೋದಕ್ಕಿದ್ದೀವಿ. ನನ್ನ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ ಎಂಬ ಹಾಡು, ಒಂದು ಬ್ಯೂಟಿಫುಲ್ ವರ್ಷಿಪ್ ಸಾಂಗ್. ಈ ಸಾಂಗ್ ಜೊತೆಯಲ್ಲಿ ಕಾರ್ಡ್ಸ್ ಬಗ್ಗೆ ಇರುವ ಕೆಲವು ವಿಷಯಗಳು, ಈ 7th ಕಾರ್ಡ್ ಒಂದು ಸ್ಥಳದಲ್ಲಿ ಬರ್ತದೆ. ಅದೇ ರೀತಿಯಲ್ಲಿ ಸ್ಕೇಲ್ಸಲ್ಲಿ ಒಂದು ಕಾರ್ಯ ನಾನು ಹೇಳಿಕೊಡ್ತೇನೆ. ಈ ಸಾಂಗ್ ಅವರು ಒರಿಜಿನಲ್ ಆಗಿ ಅವರು ಆಡಿರುವುದು G ಸ್ಕೇಲಲ್ಲಿ. ನಾನು ಈ ಸಾಂಗ್ 2-3 ಕಡೆ ನಾನು ಪ್ಲೇ ಮಾಡುವಾಗ ಸ್ಕೇಲ್ ಎಲ್ಲ ಅವರು ಚೇಂಜ್ ಮಾಡ್ತಾರೆ. ರೀಸನ್ ಏನೆಂದು ನೋಡುವಾಗ, ಒಂದು ಕಡೆ ಸ್ವಲ್ಪ ಹೈ ಆಗಿ ಹೋಗ್ತದೆ, ಸ್ಟ್ಯಾನ್ಸಾ ಕಲಿದು ಕೋರಸ್ ಬರುವಾಗ ಕೆಲವರು ಈ ಸ್ಕೇಲ್ ಎಲ್ಲ ಅವರು ಚೇಂಜ್ ಮಾಡ್ತಾರೆ. ಸೊ ಈ ಥರ ಸ್ವಲ್ಪ ಕಾರ್ಯಗಳೆಲ್ಲ ನಾನು ನೋಡಿದ್ದೇನೆ, ಪರ್ಟಿಕ್ಯುಲರ್ಲಿ ಈ ಸಾಂಗ್ ಕೆಲವರು ಆಡುವಾಗ. ಓಕೆ, ಸೊ ಅದಕ್ಕಾಗಿ ಇರುವ ಒಂದು ಮುಖ್ಯವಾದ ರೀಸನ್ ಏನೆಂದು ನೋಡುವಾಗ, ಆ ಸಾಂಗ್ ನಾವು ಪ್ಲ್ಯಾನ್ ಮಾಡುವಾಗಲೇ ಹಾಡು ಪೂರ್ತಿ ನನಗೆ ಒಂದೇ ಸ್ಕೇಲಲ್ಲಿ ಆಡುವುದಕ್ಕೆ ಯಾವ ಸ್ಕೇಲ್ ಬೆಟರ್ ಆಗಿದೆ ಎಂದು ಆಲ್ರೆಡಿ ನಾವು ನೋಡಿರಬೇಕು. ಓಕೆ, ಈ ಸಾಂಗ್ ನಾನು ಈಗ G ನಾನು ಸ್ಟಾರ್ಟ್ ಮಾಡುವಾಗ ನನ್ನ ಸಂತೋಷಕ್ಕೆ ಕಾರಣ ಈಸಿಯಾಗಿದೆ, ಆಡುವುದಕ್ಕೆ ಈಸಿಯಾಗಿದೆ. G ಇಸ್ ಓಕೆ ಫಾರ್ ಮೀ ಇಲ್ಲಿ. ಬಟ್ ಈ ಸ್ಟ್ಯಾನ್ಸಾ ಆಡುವಾಗ ಬೇಟೆಗಾರನ ಬಲೆಯಿಂದಲೂ ಮಾರನಾಗರ, ಇಲ್ಲಿ ಕೆಲವರು ಒಂದು ಮಿಸ್ಟೇಕ್ ಮಾಡ್ತಾರೆ. ಇದು ಆಡುವುದಕ್ಕೆ ತುಂಬ ಹೈ ಆಗಿರ್ತದೆ. ಇಲ್ಲಿ ಅವರು ಸ್ಕೇಲ್ ಚೇಂಜ್ ಆಗಿ ಕೀಬೋರ್ಡ್ ಇರುವುದು ಒಂದು ಸ್ಕೇಲ್, ಆಡುವುದು ಇನ್ನೊಂದು ಸ್ಕೇಲ್, ಆ ಥರ ಇರ್ತದೆ. ಸೊ ನಾವು ಸ್ಟಾರ್ಟ್ ಮಾಡುವಾಗಲೇ ಆ ಸಾಂಗ್ ಪೂರ್ತಿ ನಮಗೆ ಆಡುವುದಕ್ಕೆ ಯಾವ ಸ್ಕೇಲ್ ಕರೆಕ್ಟಾಗಿ ಇರ್ತದೋ ಆ ಸ್ಕೇಲಲ್ಲಿನೇ ನಾವು ಶುರು ಮಾಡಬೇಕು, ಆ ಸ್ಕೇಲ್ ಅಲ್ಲಿನೇ ನಾವು ಆಡಬೇಕು. ಸೊ ಅದಕ್ಕಾಗಿಯೇ ನಾನು ಈ ಸಾಂಗನ್ನು E ನಾನು ನಿಮಗೆ ಹೇಳಿಕೊಟ್ಟೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಪ್ರೊಫೆಷ್ನಲ್ ಆಗಿ ಆಡುವವರ ಬಗ್ಗೆ ನಾನು ಹೇಳುವ ಕಾರ್ಯ ಅಲ್ಲ. ಅವರಿಗೆ G ಓಕೆ, G ಮೇಲೆ A ಆಡುವವರು ಇದ್ದಾರೆ, ಓಕೆ. ನಾರ್ಮಲ್ ಆಗಿ E ನೀವು ಪ್ಲೇ ಮಾಡುವಾಗ ಚೆನ್ನಾಗಿರ್ತದೆ. ಬೆಸ್ಟ್ ಆಗಿ ಇರುವ ರಿದಮ್ ಏನೆಂದು ನೋಡುವಾಗ, ಬೋಲಿ ಎಂಬ ರಿದಮ್ಸ್ ನಿಮ್ಮ ಎಲ್ಲ ಕೀಬೋರ್ಡಲ್ಲಿ ಇರ್ತದೆ. ಎಲ್ಲ ಯಮಗ ಕೀಬೋರ್ಡ್ಸಲ್ಲಿನೂ ಈ ಬೋಲಿ ರಿದಮ್ಸ್ ಇರ್ತದೆ. ಯಮಗ i500 6 ವೇರಿಯಂಟ್ಸ್ ಇದೆ. ಈಗ ನನ್ನ ಕೀಬೋರ್ಡಲ್ಲಿ ಒಂದೇ ಒಂದು ವೇರಿಯಂಟ್ ಇದೆ, ಬೋಲಿ 3. ನಾನು ಅದು ಮಾತ್ರ ಯೂಸ್ ಮಾಡ್ತೇನೆ. ಯಾವ ರಿದಮ್ ನಿಮಗೆ ಚೆನ್ನಾಗಿರ್ತದೋ ಅದು ನೀವು ಯೂಸ್ ಮಾಡಿ. ಓಕೆ, ಓಕೆ. ಸೊ ಈ ಥರ ರಿದಮ್. ಟೆಂಬೋ ಒರಿಜಿನಲ್ ಆಗಿರುವ ಟೆಂಬೋ 98. ಓಕೆ, ಸೊ ಒಂದು ಸಿಂಪಲ್ ಆಗಿರುವ ಒಂದು ಪ್ರಿಲ್ಯೂಡ್ ನಾನು ಲೀಡ್ ಥರ ನಾನು ಪ್ಲೇ ಮಾಡ್ತೇನೆ. ವೆರಿ ಈಸಿ. ಓಕೆ, ಒಂದು 8 ಬಾರ್ಸ್ ಇರ್ತದೆ. ಓಕೆ, ನಾವು ನೋಡೋಣ, ಪ್ಲೇ ಮಾಡಿ ಈ ಸಾಂಗನ್ನು ನಾವು ಶುರು ಮಾಡೋಣ. ಓಕೆ, ಓಕೆ, ಇದುವರೆ ಇರುವ ಕಾರ್ಡ್ಸ್ ಇಸ್ ವೆರಿ ಈಸಿ. E A D E. ಓಕೆ, ಸೊ ಇಲ್ಲಿ ನಾವು ಪ್ಲೇ ಮಾಡುವಾಗ ಸ್ವಲ್ಪ ಲೋ ಆಗಿ ಇರುವ ಫೀಲಿಂಗ್ ಇರ್ತದೆ. ಬಟ್ ನಾವು ಅಲ್ಲಿ ಸ್ಟ್ಯಾನ್ಸಾ ನಾವು ಹೋಗುವಾಗ ಬೇಟೆಗಾರನ ಬಲೆಯಿಂದಲೂ ಮಾರನಾಗರ ವ್ಯಾಧಿಯಿಂದಲೂ, ಓಕೆ, ಅದೆಲ್ಲ ಕರೆಕ್ಟ್ ಆಗಿರ್ತದೆ. ಸೊ ನಾವು ಇನಿ ಆ ಕೋರಸ್ ಆ ಪಾರ್ಟಿಗೆ ನಾವು ಹೋಗೋಣ. ಓಕೆ, ಕೋಟೆಯಲ್ಲಿ ನನ್ನ ಮನೆ ಮಾಡಿದೆ, ಮನೆ ಮಾಡಿದೆ, ದೇವ ಕಾಪಾಡಿದೆ, ನಿಲುಮೆಯ ನೆರಳಲ್ಲಿ ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్యಾ,
ಕೋರ್ಸಲ್ಲಿ ಸ್ತೋತ್ರ ನಾನು ಪ್ಲೇ ಮಾಡುವಾಗ ಸ್ಟ್ರಿಂಗ್ಸ್ ಎಂಬ ಟೋನಲ್ಲಿ ನಾನು ಪ್ಲೇ ಮಾಡ್ತೇನೆ. ನಿಮಗೆ ಅದು ಚೇಂಜ್ ಮಾಡುವುದಕ್ಕೆ ಆಗುವಾಗ ಅದು ಚೇಂಜ್ ಮಾಡಿ ಪ್ಲೇ ಮಾಡಿ. ಈ ಬಗ್ಗೆ ಎಲ್ಲ ಒಂದು ಸೆಪರೇಟ್ ಆಗಿ ಒಂದು ವಿಡಿಯೋ ನಾನು ಹಾಕ್ತೇನೆ. ಅದು ಹಾಕುವಾಗ ಇನ್ನು ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ. ಓಕೆ, ಯು ಕ್ಯಾನ್ ಆಲ್ಸೋ ಪ್ಲೇ ದಿಸ್ ಲೈನ್ಸ್ ಇನ್ ಎಲೆಕ್ಟ್ರಿಕ್ ಪಿಯಾನೋ ಟೋನ್ ಆಲ್ಸೋ. ಓಕೆ, ಒಂದು ಸಾರಿ ಕೂಡ ನಾನು ಪ್ಲೇ ಮಾಡ್ತೇನೆ. ಓಕೆ, ಸ್ತೋತ್ರ యేసయ్యా, స్తోత్ర యేసయ్యా, స్తోత్ర యేసయ్యా, స్తోత్ర యేసయ్యా. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಬೆಟ್ಟೆಗಾರನ ಬಲೆಯಿಂದಲೂ ಮಾರನಾಗದ ವ್ಯಾಧಿಯಿಂದಲೂ, ಬೆಟ್ಟೆಗಾರನ ಬಲೆಯಿಂದಲೂ ಮಾರನಾಗದ ವ್ಯಾಧಿಯಿಂದಲೂ ತಪ್ಪಿಸಿದವರು ನೀ యేసయ్య, ಕಾಪಾಡಿದವರು ನೀ యేసయ్య, ತಪ್ಪಿಸಿದವರು ನೀ యేసయ్య, ಕಾಪಾಡಿದವರು ನೀ యేసయ్య. ಕೋಟೆಯಲ್ಲಿ ಓಕೆ, ನಾನು ಪ್ಲೇ ಮಾಡುವಾಗ B7 ಎಂಬ ಒಂದು ಕಾರ್ಡ್. ಓಕೆ ಓಕೆ, ಕಾಪಾಡಿದವನು ನೀನೇ యేసయ్య ಎಂಬ ಆ ಭಾಗ ಸೆಕೆಂಡ್ ಟೈಮ್ ನಾವು ಪ್ಲೇ ಮಾಡುವಾಗ B7 ಕಾರ್ಡ್ ನಾನು ಅಲ್ಲಿ ಯೂಸ್ ಮಾಡ್ತೇನೆ. ಮೀನ್ಸ್ ಬಿ ಕಾರ್ಡ್ ಪ್ಲಸ್ ಎ ನೋಟ್. ಓಕೆ, ದಟ್ ಈಸ್ B7. ಇಲ್ಲಿ ನೀವು ಅಕ್ಕಂಪನಿಮೆಂಟ್ ನೀವು ಯೂಸ್ ಮಾಡುವಾಗ ಬಿ ನೋಟ್ ಪ್ಲಸ್ ಎ ನೋಟ್. ಓಕೆ, ಆ ಎರಡು ನೋಟ್ಸ್ ನೀವು ಸೇರಿ ನೀವು ಪ್ಲೇ ಮಾಡುವಾಗ ಅಲ್ಲಿ B7 ಬರ್ತದೆ. ಓಕೆ, ಅಲ್ಲಿ ಮಾತ್ರ. ಓಕೆ, ಕೋಟೆಯಲ್ಲಿ ನನ್ನ ಮರೆ ಮಾಡಿರೆ, ಮರೆ ಮಾಡಿರೆ ದೇವ ಕಾಪಾಡಿರೆ, ಇರುವೆಯ ನೆರಳಲ್ಲಿ ಮರೆ ಮಾಡಿರೆ, ಮರೆ ಮಾಡಿರೆ ದೇವ ಕಾಪಾಡಿರೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ యేసయ్య, ಸ್ತೋತ್ರ యేసయ్య, ಸ್ತೋತ್ರ యేసయ్య. ಓಕೆ, ಸೊ ಇದು ನಾನು ಪ್ಲೇ ಮಾಡುವುದು ಇಲ್ಲಿ ಬೇರೆ ಏನೂ ಅಲ್ಲ, ಇ ಮೈನರ್ ಕಾರ್ಡಲ್ಲಿ ಬರುವ ಆ 2 ನೋಟ್ಸ್ ಅರ್ಥದಾಗಿ ಆ ಡಿ ಕಾರ್ಡಲ್ಲಿ ಬರುವ ಆ 2 ನೋಟ್ಸ್. ಓಕೆ ಓಕೆ, ಅದೇ ರೀತಿಯಲ್ಲಿ ಇಲ್ಲಿ ನಾನು ಪ್ಲೇ ಮಾಡುವಾಗ ಓಕೆ, ಆ ಡಿ ಕಾರ್ಡಲ್ಲಿ ಬರುವ ಆ 2 ನೋಟ್ಸ್, ಇ ಮೈನರ್ ಕಾರ್ಡಲ್ಲಿ ಆರ್ ಸಿ ಕಾರ್ಡಲ್ಲಿ ಬರುವ ಆ 2 ನೋಟ್ಸ್. ಓಕೆ ಓಕೆ, ಇದು ನೀವು ಬಿಗಿನಿಂಗ್ ಲೆವೆಲಲ್ಲಿ ಇರುವಾಗ ಇದು ಬರಲ್ಲ, ಸ್ವಲ್ಪ ಟೈಮ್ ಆಗುವಾಗ ಇದು ಬರ್ತದೆ. ಓಕೆ, ಈ ಸಾಂಗಲ್ಲಿ ಕೆಲವು ಕಾರ್ಯಗಳು ಈಸಿಯಾಗಿ ಸಿಂಪಲ್ ಆಗಿ ನಾನು ಹೇಳಿಕೊಡ್ತೇನೆ. ಓಕೆ, ಸೊ ಈ ವಿಡಿಯೋ ನಿಮ್ಮ ಚರ್ಚಲ್ಲಿ ಇರುವವರಿಗೆ, ನಿಮ್ಮ ಫ್ರೆಂಡ್ಸಿಗೆ ಕೀಬೋರ್ಡ್ ಕಲಿಯಬೇಕು ಎಂದು ಇಂಟ್ರೆಸ್ಟ್ ಇರುವವರಿಗೆ ನೀವು ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಗಾಡ್ ಬ್ಲೆಸ್ ಯು ಆಲ್. ಬಾಯ್.